ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಎಷ್ಟನೇ ವ್ಲಾಗ್ ಅಂತ ನನಗೆ ನಿಜವಾಗ್ಲೂ ನೆನಪಿಲ್ಲ. ಏನು ಗೊತ್ತಾ, ನಿಜವಾಗ್ಲೂ ದಿನ ಯೂಟ್ಯೂಬ್ ಮಾಡೋದಕ್ಕೆ ತುಂಬ ಬೇಜಾರಾಗ್ತಾ ಇದೆ ನನಗೆ. ಅದು ಯಾಕಂದರೆ ಯಾವ ಥರ ವೀಡಿಯೋ ಹಾಕಿದ್ರು, ಎಷ್ಟು ಕಷ್ಟಪಟ್ಟು ಕುಕ್ಕಿಂಗ್ ವಿಡಿಯೋ ಎಲ್ಲ ಹಾಕಿರ್ತೀನಿ ನಾನು. 5, 6, 10, 20 ಇಷ್ಟೇ. ಇನ್ನೆಷ್ಟು ಬ್ಯಾಡಾಗಿರ್ಬೋದು ನಮ್ಮ ಟೈಮು. ನಿಜವಲ್ಲೂ ಈ ಥರ ಆದಾಗ ತುಂಬ ಬೇಜಾರಾಗುತ್ತೆ. ನಮಗೆ ಈ ಥರ ಆಯ್ತಾ ಇರೋದು. ನಾನು ನೋಡ್ತೀನಿ ತುಂಬ ಜನದ ವೀಡಿಯೋ, ಸ್ವಲ್ಪನಾದರೂ ಹೋಗಿರುತ್ತೆ. ಆದರೆ ಇನ್ನು ಕೆಲವ್ರದ್ದು ಅಂದರೆ ನನ್ನ ಸೇರಿಸಿ ಕೆಲವ್ರ ಜನದ್ದು ಹೋಗೋದೇ ಇಲ್ಲ. ಆದರೆ ನನ್ನ ಚಾನಲ್ ಮೇಲೆ ನಾನು 2-3 ಸರಿ ಕಾಫಿ ರೇಟಿಂಗ್ ತಗೊಂಡಿದ್ದು ತಪ್ಪು ನಂದು ಇದೆ. 2-3 ಸರಿ ಕಾಫಿ ರೇಟಿಂಗು ನನ್ನ ಚಾನಲ್ ಓಪನ್ ಮಾಡಿ 1 ವರ್ಷ 2 ತಿಂಗಳಾಗಿದೆ. ಆದರೂ ನನ್ನ ಪ್ರಯತ್ನನ ನಾನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಮಾಡ್ತಾನೇ ಇದ್ದೀನಿ. ನೋಡೋಣ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೇನಿದ್ರು ಪ್ರಯತ್ನ ಪಡೋದೆಲ್ಲ ಬರೀ 4 ತಿಂಗಳಷ್ಟೇ. ಆಮೇಲೆ ನಾನು ಕೆಲ್ಸಕ್ಕೆ ಹೋದರೆ ಕೆಲಸ ಆಯಿತು, ಮನೆ ಆಯಿತು, ಮಕ್ಕಳು ಕೆಲಸ, ಬರೀ ಅದೇ ಆಗೋಗುತ್ತೆ. ಇದ್ರ ಕಡೆ ಗಮನನೇ ಕೊಡೋಕ್ಕಾಗಲ್ಲ. ಆದರೂ ನೋಡೋಣ, ಪ್ರಯತ್ನ ಬಿಡಬಾರ್ದಲ್ವಾ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದಷ್ಟೇ. ಏನೋ ನಮಗೆ ಈ ಥರ ಅನಿಸುತ್ತೆ. ಯಾವುದ್ರಲ್ಲೂ ಎಲ್ಲದಕ್ಕೂ ಕೇಳ್ಕೊಬಂದಿರಬೇಕು. ಹಣೆ ಬರ ಸರಿ ಇಲ್ಲ. ಎಲ್ಲದಕ್ಕೂ ಪ್ರತಿಯೊಂದನ್ನು ಕೇಳ್ಕೊಬಂದಿರಬೇಕು. ಯಾವುದೇ ಆದರೂ ಅಷ್ಟೇ. ಏನು ಮಾಡೋದು, ಇವಾಗ ತಿಂಡಿ ಮಾಡಬೇಕು. ತುಂಬ ಟೈಮ್ ಆಗೋಗ್ಬಿಟ್ಟಿದೆ. ಇವಾಗ ಟೊಮೊಟೊ ರೈಸ್ ಮಾಡ್ತೀನಿ ನಾನು. ಟೊಮೊಟೊ ರೈಸ್ ಮಾಡಿ ಇವಾಗ ಒಂದು ಕಡೆಯಲ್ಲಿ ಟೀಗಿಟ್ಟಿದ್ದೀನಿ. ಟೀ ಕುಡಿಬೇಕು. ಈ ಚಳಿಗಾಲದಲ್ಲಿ ನಿಜವಲ್ಲೂ ಟೀ ಕುಡಿಬೇಕು ಅನಿಸುತ್ತೆ. ನಾನು ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೆ. ಇವಾಗ ಕುಡಿಬೇಕು ಅಂತಲೇ ಅನಿಸುತ್ತೆ ಫ್ರೆಂಡ್ಸ್. ಅದೇನು ಅಂತಲೇ ಗೊತ್ತಿಲ್ಲ. ಬ್ಲಾಗ್ ಮಾಡಿದ್ರು ಅಷ್ಟೇ, ಕುಕ್ಕಿಂಗ್ ವಿಡಿಯೋ ಮಾಡಿದ್ರು ಅಷ್ಟೇ, ಏನು ಸದ್ಯಕ್ಕೆ ಸಕ್ಸಸ್ ಕಾಣಿಸುತ್ತಿಲ್ಲ. ಆದರೂ ಅಷ್ಟು ಸುಲಭವಾಗಿ ನಾನು ಹೋಗೋದಿಲ್ಲ. ನೋಡೋಣ, ನನ್ನ ಕೈಲಿ ಆದಷ್ಟು ಪ್ರಯತ್ನ ಪಡ್ತೀನಿ ನಾನು. ಏನು ಮಾಡೋಕ್ಕಾಗಲ್ಲ. ತಾಳ್ಮೆ ತುಂಬ ಮುಖ್ಯ. ನಿಜವಾಗ್ಲೂ ಈ ಯೂಟ್ಯೂಬಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಅದು ತುಂಬ ಇರಬೇಕಿಲ್ಲಿ. ಅದು ಮಾತ್ರ ಚೆನ್ನಾಗಿ ಪಾಠ ಕಲ್ತಿದ್ದೀನಿ ನಾನಿಲ್ಲಿ. ತಾಳ್ಮೆ ತುಂಬ ಮೇನ್ ಇಂಪಾರ್ಟೆಂಟು. ಬನ್ನಿ ಇವಾಗ ಹೋಗಿ ಟೀ ಕುಡಿದು ಅಡುಗೆ ಮಾಡೋಣ. ಅಡುಗೆ ಅಂದರೆ ತಿಂಡಿ ಕುದೀತಾ ಇದೆ. ಟೀ ಜಾಸ್ತಿ ಬೇಯಿಸ್ಬೇಕು. ಬೇಯಿಸಿದಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇಲ್ಲಾಂದರೆ ಟೀ ಸೊಪ್ಪಿನ ಸ್ಮೆಲ್ಲೆಲ್ಲ ಹಾಗೇ ಇರುತ್ತೆ. ಅದೊಂಥರ ಕುಡಿಯೋದಕ್ಕೆ ಆಗಲ್ಲ. ನಿಜ, ನಾನು ತುಂಬ ಹೊತ್ತನ್ನು ಬೇಯಿಸ್ತೀನಿ. ಈ ಟೀ ಪುಡಿ ಎಲ್ಲ ಫುಲ್ಲು ಸಾಫ್ಟ್ ಆಗೋವರೆಗೂ ನಾನು ಬೇಯಿಸ್ತೀನಿ. ಯಾವಾಗಲೂ ಅಷ್ಟೇ. ಟೀ ಬೇಯ್ತಾ ಇದೆ. ನೆಕ್ಸ್ಟ್ ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಇವಾಗ ಟೀ ರೆಡಿಯಾಗಿದೆ. ಗ್ಲಾಸ್ಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಟೀ ನೊರೆ ಬರ್ತಾಯಿದೆ. ಈ ಥರ ಇರಬೇಕು ಕಾಫಿ ಟೀ, ತುಂಬ ಚೆನ್ನಾಗಿರುತ್ತೆ. ಇವಾಗ ಟೀ ಕುಡಿದ್ಬಿಟ್ಟು ನೆಕ್ಸ್ಟು ನಾನು ತಿಂಡಿ ಮಾಡ್ತೀನಿ. ಇಲ್ಲಿ ಈ ತಿಂಡಿದೇನು ತೋರ್ಸೋಕ್ಕಾಗಿಲ್ಲ. ಹಾಗಾಗಿ ಇದು ಸಿಂಪಲ್ಲಾಗಿ ಟೊಮೊಟೊ ರೈಸ್ ಗೊಜ್ಜು MTR ಪೌಡರ್ ಸಿಗುತ್ತಲ್ಲ, ಅದ್ರಲ್ಲಿ ಮಾಡ್ತಾಯಿರೋದು. ಅಂದರೆ ಬೆಳಗ್ಗೆ ಟೈಮು ಒಂದೊಂದು ಸರಿ ಸ್ಕೂಲಿಗೆ ಲೇಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸರಿಯಾಗಿ ವೀಡಿಯೋ ಮಾಡೋದಿಲ್ಲ ನಾನು. ಟೊಮೊಟೊ ರೈಸ್ ಅಂತ ಸಿಗುತ್ತೆ MTRದು, ಅದರಲ್ಲಿ ನಾನು ಗೊಜ್ಜು ಮಾಡ್ತಾಯಿರೋದು. ಏನಿಲ್ಲ, ಒಂದೇ ಒಂದು ಟೊಮೊಟೊ, ಸ್ವಲ್ಪ ಕಡಲೆಬೇಳೆ ಹಾಕಿಬಿಟ್ಟು ಕೊತ್ತಂಬರಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಸಾಕು. ಮತ್ತು ಇದು ಬುಧವಾರದ್ದು ವ್ಲಾಗಿದು. ಅವತ್ತು ಮಂಗಳವಾರ ಅಷ್ಟೇ ಮಾಡಿದ್ದು ನಾನು. ಇದು ಬಂದು ಬುಧವಾರದ್ದು. ಇಲ್ಲಿ ಬೆಳಗ್ಗೆ ಎದ್ದು ನಾನು ಹಾಲು ಕಾಯಿಸ್ತಾ ಇದ್ದೀನಿ. ಹಾಲು ಕಾಯಿಸ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು, ಯಾಕಂದರೆ ಈ 2 ದಿನ ನಾನು ಸರಿಯಾಗಿ ವೀಡಿಯೋ ಮಾಡೋದಕ್ಕೆ ಆಗಿಲ್ಲ. ಏನೋ ಒಂಥರ ಬೇಜಾರು. ಮತ್ತು ತಿಂಡಿಗೆ ಸ್ವಲ್ಪ ಚಿಕನ್ ಕರಿ ಇತ್ತು. ಚಿಕನ್ ಕರಿಗೆ ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದು ಅಷ್ಟೇ, ಇನ್ನೇನೋ ಮಾಡಿರಲಿಲ್ಲ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ನೋಡಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದನ್ನು ತೋರಿಸಿಲ್ಲ ನಾನು, ಯಾಕಂದರೆ ಇದೆಲ್ಲ ನಾನು ಮುಂಚೆನೇ ವೀಡಿಯೋದಲ್ಲಿ ಹಾಕಿದ್ದೀನಿ. ಸರಿಯಾಗಿ ಈ ವಿಡಿಯೋ ಲಾಂಗ್ ಕೂಡ ಇಲ್ಲ, ತುಂಬ ಚಿಕ್ಕ ವೀಡಿಯೋನೇ ಇದು. ಆದಷ್ಟು ನೋಡಿ. ಮತ್ತು ಇವತ್ತು ಹೊರಗಡೆ ವಾತಾವರಣ ಯಾವ ಥರ ಇದೆ ಅಂತ ನೋಡಿ. ಒಂಥರ ತುಂಬ ಚೆನ್ನಾಗಿತ್ತು, ಮೋಡ. ಹಾಗಾಗಿ ಒಂದು ಚಿಕ್ಕ ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಕೇಳಿ.